ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈಗ ಒಂದು ಕ್ರಾಂತಿಕಾರಿ ನಿರ್ಧಾರಕ್ಕೆ ಮುಂದಾಗಿದೆ. ಶಾಲೆಯ ಆವರಣದಲ್ಲಿ ಮೊಬೈಲ್ ಬಳಕೆಗೆ ಬ್ರೇಕ್ ಬೀಳುತ್ತಾ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಸಂಪೂರ್ಣ ಬ್ಯಾನ್ ಆಗುತ್ತಾ ಈಗ ರಾಜ್ಯಾದ್ಯಂತ ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಮೊಬೈಲ್ ಎಲ್ಲಿ ನೋಡಿದ್ರು ಮೊಬೈಲ್, ಯಾರ್ ಕೈಲ್ ನೋಡಿದ್ರು ಮೊಬೈಲ್. ಆಗಷ್ಟೇ ಹುಟ್ಟಿರೋ ಮಕ್ಕಳಿಂದ ಹಿಡಿದು ಹಣ್ಣು ವೃದ್ಧರವರೆಗೂ ಮೊಬೈಲ್ ಬಳಸದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಮೊಬೈಲ್ ಬಳಕೆ ಅನ್ನೋದು ಸರ್ವಾಂತರ್ಯಾಮಿಯಾಗಿದೆ. ಮೊಬೈಲ್ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಜನರಿಗೆ ಖಯಾಲಿಯಾಗಿ ಬದಲಾಗಿದೆ. ಮೊಬೈಲ್ ಇಲ್ಲದೆ ಮಕ್ಕಳು ಊಟನೇ ಮಾಡಲ್ಲ ಅಂತಾರೆ. ಅಷ್ಟರ ಮಟ್ಟಿಗೆ ಮೊಬೈಲ್ ಚಟಕ್ಕೆ ಬಿದ್ದಿದ್ದಾರೆ. ಅದರಲ್ಲೂ ಈಗ AI ಯುಗ ಆರಂಭವಾದ ಮೇಲೆ ಶೈಕ್ಷಣಿಕವಾಗಿಯೂ ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇದೆ. ಇಂತಹ ಹೊತ್ತಲ್ಲಿ ರಾಜ್ಯ ಸರ್ಕಾರ ಶಾಲಾ ಮಕ್ಕಳು ಮೊಬೈಲ್ ಬಳಸದಂತೆ ನಿರ್ಬಂಧ ಹೇರಲು ಮುಂದಾಗಿದೆ. ಶಾಲೆಯಲ್ಲಿ ಮೊಬೈಲ್ ಬ್ಯಾನ್ ಮಾಡುತ್ತಾ ರಾಜ್ಯ ಸರ್ಕಾರ? ಹೌದು, ಈಗಿನ ಕಾಲದಲ್ಲಿ ಮಕ್ಕಳು ಪಾಠಕ್ಕಿಂತ ಹೆಚ್ಚಾಗಿ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿ ಹೋಗಿರ್ತಾರೆ. ಇದರಿಂದ ಅವರ ವಿದ್ಯಾಭ್ಯಾಸ ಮಾತ್ರವಲ್ಲ, ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರ್ತಾ ಇದೆ. ಇದನ್ನೆಲ್ಲ ಗಮನಿಸಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಆಸ್ಟ್ರೇಲಿಯಾ ಮಾದರಿಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರಲು ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ತಜ್ಞರ ಸಮಿತಿಯನ್ನ ರಚಿಸಿ ಮೊಬೈಲ್ ಬ್ಯಾನ್ ಮಾಡುವ ಮಾನದಂಡಗಳು ಹೇಗಿರಬೇಕು ಎಂಬ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಯುವಕರು ಈ ಡ್ರಗ್ಸ್ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದನ್ನ ಮಾಡಬೇಕು ಅಂತ ಯೋಚನೆ ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಎಂಬುದು ಒಂದು ಆಯುಧ ಇದ್ದಂತೆ. ಇದನ್ನ ಬಳಸಲು ಬಂದವರು ಯಾವುದೇ ವಿಷಯವನ್ನ ತಿಳಿದುಕೊಳ್ಳಬಹುದು. ಇದರಿಂದ ಎಲ್ಲರಿಗೂ ಸಮಾನ ಅವಕಾಶ ಕೂಡ ನೀಡುತ್ತಿದೆ. ಆದರೆ ಯಾವ ರೀತಿ ಉಪಯೋಗ ಮಾಡಬೇಕೆಂಬುದು ಕೂಡ ತಿಳಿದುಕೊಳ್ಳಬೇಕಾದ ವಿಷಯ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡಬೇಕಾದ್ರೆ ತುಂಬಾ ಅಲರ್ಟ್ ಆಗಿರಬೇಕು ಅನ್ನೋದು ಗಮನಿಸಬೇಕಾದ ವಿಷಯ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದೆ. ಮೊಬೈಲ್ ಬ್ಯಾನ್ ಮಾಡೋದು ಒಳ್ಳೆಯದೇ, ತುಂಬ ಉಪಯೋಗ ಇದೆ ಮೊಬೈಲಿಂದ. ಆದ್ರೂ ಮಿಸ್ಯೂಸ್ ಮಾಡೋದು ತುಂಬ ಜಾಸ್ತಿ ಇದೆ. ಆದ್ದರಿಂದ ಬ್ಯಾನ್ ಮಾಡೋದು ಒಳ್ಳೆಯದು. ಅದನ್ನು ಮೊಬೈಲಿಂದ ನೋಡೋ ಇವ್ರಿಗೆ ಮಕ್ಳಿಗೇನೋ ಓದಕ್ಕೇನೋ ಬೇಕಾಗಿರೋದಲ್ಲ, ಬೇರೆ ಇದ್ರಲ್ಲಿ ಮಾಡ್ಬೋದು. ಒಟ್ನಲ್ಲಿ ಶಾಲೆ ಆವರಣದಲ್ಲಿ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಸರ್ಕಾರ ಸುಳಿವು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿ ರಚನೆ ಮಾಡುವ ಸಾಧ್ಯತೆ ಕೂಡ ಇದೆ ಎಂಬ ಚರ್ಚೆ ನಡೀತಾ ಇದೆ. ಯಾವ ರೀತಿ ಮೊಬೈಲ್ ಬ್ಯಾನ್ ಮಾಡುತ್ತೆ, ಸರ್ಕಾರ ಯಾವಾಗ ಕಾರ್ಯರೂಪಕ್ಕೆ ತರುತ್ತೆ, ಅಥವಾ ಹೇಳಿಕೆಗೆ ಮಾತ್ರ ಮೊಬೈಲ್ ಬ್ಯಾನ್ ವಿಷಯ ಸೀಮಿತವಾಗುತ್ತಾ ಎಂಬುದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.